ನನ್ನ ಹೆಸರು ಆರಿಫ್. ನಾನು ಈಗ ಈ ಒಂದು ಆಕ್ಟಿವಿಟಿ ಮುಖಾಂತರ LCMನ ಅಥವಾ ಲಾಸಾನ ಹೆಂಗೆ ಐಡೆಂಟಿಫೈ ಮಾಡ್ಬೋದು ಈಸಿಯಾಗಿ ಅಂತ ಈ ಒಂದು ಆಕ್ಟಿವಿಟಿ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ. ಈಗ ನಾನು ಉದಾಹರಣೆಗೆ 3 ಮತ್ತು 5ರ ಲಾಸಾನ ಹೆಂಗೆ ಕಂಡುಹಿಡಿಯೋದು ಅನ್ನೋದು ಈ ಒಂದು ಆಕ್ಟಿವಿಟಿ ಮುಖಾಂತರ ತಿಳಿಸ್ತೀನಿ. ಈ ಒಂದು ಪಾಯಿಂಟಲ್ಲಿ 2 ಸಂಖ್ಯೆಗಳ ಒಂದು ಸಾಮಾನ್ಯ ಸಂಖ್ಯೆ ಬಂದರೆ ಅದು ಅದರ ಲಾಸ ಆಗಿರುತ್ತೆ. ಈಗ ಉದಾಹರಣೆಗೆ ಇದು 3, ಇದು 5, ಅದರ ಲಾಸ ಆಗಿರಲ್ಲ. ಇದೇ ರೀತಿ ಮುಂದಕ್ಕೆ ಚಲಿಸ್ತಾ ಹೋದರೆ 2 ಸಂಖ್ಯೆಗಳ ಒಂದು ಸಾಮಾನ್ಯ ಸಂಖ್ಯೆ ಸಿಗುತ್ತೆ ನಮಗೆ. ಅದೇ ಸಂಖ್ಯೆ ಏನಾಗಿರುತ್ತೆ, ಆ 2 ಸಂಖ್ಯೆಗಳ ಲಾಸ ಆಗಿರುತ್ತೆ. 3 ಮತ್ತು 5ರ ಲಾಸ 15 ಆಗಿರುತ್ತೆ. ಇದೊಂದು ಪಾಪಪ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಇದರ ಮುಖಾಂತರ ನಾವು ಆ ಜಾಲಾಕೃತಿಯ 3 ಆಯಾಮದ ಆಕೃತಿಗಳನ್ನು ಸುಲಭವಾಗಿ ತಿಳಿಯಬಹುದು. ಈ ರೀತಿ ನಾವು ಈ ಒಂದು ಆಕೃತಿನ ದಾರದ ಮುಖಾಂತರ ಎಳೆದ್ರೆ ನಮಗೆ ಒಂದು 3 ಆಯಾಮದ ಆಕೃತಿ ಸಿಗುತ್ತೆ. ಇದು ಏನಾಗಿರುತ್ತೆ, ಕ್ಯೂಬ್ ಆಗಿರುತ್ತೆ. ಅದೇ ರೀತಿ ಈ ದಾರಗಳ ಮುಖಾಂತರ ಎಳೆದಾಗ ನಮಗೊಂದು 3 ಆಯಾಮದ ಆಕೃತಿ ಸಿಗುತ್ತೆ, ಒಂದು ಜಾಲಾಕೃತಿಯಿಂದ. ಇದು ಕ್ಯೂಬಾಯ್ಡ್ ಆಗಿರುತ್ತೆ. ಅದೇ ರೀತಿ ಇದು ಕೋನ್ ಆಗಿರುತ್ತೆ, ಶಂಕು ಆಗಿರುತ್ತೆ. ಮತ್ತು ಅದೇ ರೀತಿ ಇದು ಪ್ರಿಸಮ್ ಆಗಿರುತ್ತೆ. ಥ್ಯಾಂಕ್ ಯು. ಸೂಪರ್. ಓಝೋನ್ನ ಒಂದು ಮಾಡೆಲ್ ಆಗಿರುತ್ತೆ. ಇದು ಓಝೋನ್ ಸ್ಟ್ರಾಟೋಸ್ಫಿಯರಲ್ಲಿ 15 to 17 ಕಿಲೋಮೀಟರ್ ಸ್ಪ್ರೆಡ್ ಆಗಿರುತ್ತೆ. ಇದು O3 ಮಾಲಿಕ್ಯೂಲ್ಸಿಂದ ಆಗಿರುತ್ತೆ. ಇದು ನಮಗೆ ಅಲ್ಟ್ರಾವೈಲೆಟ್ ರೇಸಿಂದ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಥ್ಯಾಂಕ್ ಯು.